ಸಾರ್ವಜನಿಕ ವಲಯದಲ್ಲಿ ಎರಡು ವಿಚಾರಗಳು ಬಹಳ ಚರ್ಚೆ ಆಗ್ತದೆ. ಒಂದು, ನೀವು ರಿಕ್ಲೈನರ್ ಚೇರ್ಗಳನ್ನ ಕೊಟ್ಟಂಥದ್ದು, ಈ ರೀತಿ ಗಲಾಟೆ ಮಾಡೋದಕ್ಕೆ ಈ ತರದ ಸೌಕರ್ಯನ ಅಂತ ಒಂದು ಚರ್ಚೆ ಆಗ್ತದೆ. ಎರಡನೇದು, ಸ್ಪೀಕರ್ ಕಚೇರಿ ವಿಧಾನಸೌಧದ ಭದ್ರತೆಯ ಜೊತೆಗೆ ಬಹಳ ಕಾಂಪ್ರಮೈಸ್ ಮಾಡ್ಕೊಳ್ತಿದೆ ಅನ್ನೋದು ಕೂಡ ಚರ್ಚೆ ಆಗ್ತಿದೆ. ಪುಸ್ತಕ ಮೇಳದ ದಿನ ನಿಮ್ಮ ಪೀಠದ ತನಕ ಒಂದು ಕೆಲವು ಚರ್ಚೆ ತಗೊಂಡು ಓಡಾಡ್ತಾ ಇದ್ರು. ಇದೇ ರೀತಿಯಲ್ಲಿ ಪ್ರತಿ ಭಾನುವಾರನೋ ಅಥವಾ ತಿಂಗಳಿಗೆ ಒಂದ್ಸಲನೋ ಜನರನ್ನು ಬಿಡಬೇಕು ಅನ್ನೋ ಒಂದಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಇದು ಆಗಬಾರ್ದು ಅನ್ನೋ ಸಾರ್ವಜನಿಕ ವಲಯದ ಆಗ್ರಹ ಸರ್, ತಮ್ಮ ಅಭಿಪ್ರಾಯ? ನನಗೆ ಗೊತ್ತಿಲ್ಲ. ನಮ್ಮ ಬಹುತೇಕ ಎಲ್ಲರೂ ಕೂಡ ಇದನ್ನು ಅಭಿನಂದಿಸಿದ್ದಾರೆ, ಇದನ್ನು ಸ್ವಾಗತಿಸ್ತಾರೆ. ಮತ್ತು ಈ ನೀವೆಲ್ಲೊಂದು ಸಾರ್ವಜನಿಕ ಅಂತ ನನಗೆ ಗೊತ್ತಿಲ್ಲ. ಅದು ಒಂದಿಬ್ಬರ ಅಭಿಪ್ರಾಯ ಇರ್ಬೋದು. ನೋಡಿ, ಇಷ್ಟು ದೊಡ್ಡ ಜನಸಂಖ್ಯೆಯಲ್ಲಿ 7 ಕೋಟಿ ಜನರಲ್ಲಿ ಅದು 1-2% ಬರ್ತದೆ, ಅದು ವಿಶ್ವಾಸ. ಆದರೆ ನಾವು ಜನರ ಮೇಲೆ ವಿಶ್ವಾಸ ಇಡಬೇಕು. ನಾವೆಲ್ಲ ಜನರನ್ನು ಕಳ್ಳರಾಗಿ ಮತ್ತು ವೈರಿಗಳಾಗಿ ನೋಡಲಿಕ್ಕೆ ಆಗುತ್ತಿಲ್ಲ. ಆ ವೈರಿಗಳು ಮತ್ತು ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಕಳ್ಳರು ಮತ್ತು ಸಮಾಜ ಶಕ್ತಿ ಯಾರಿದ್ದಾರೆ ಅವರನ್ನು ತಡೆಗಟ್ಟಲಿಕ್ಕೆ, ಪತ್ತೆ ಹಚ್ಚಲಿಕ್ಕೆ ಪೊಲೀಸ್ ಇಲಾಖೆ ಇರುವುದು. ಅದಕ್ಕೆ ಅವರು ಟ್ರೈನ್ ಆಗಿದ್ದಾರೆ. 1%, ಅದೇ ನಾನು ಹೇಳ್ದಲ್ಲ, 1% ನಾವು ಈ ಸಮಾಜದಲ್ಲಿ ಸಮಸ್ಯೆ ಸೃಷ್ಟಿಸುವವರನ್ನು, 1% ಈ ಶಕ್ತಿಗಳನ್ನು ಇವರಿಗೆ ಎದುರಿಕೊಂಡು ಈ 90 ಜನರನ್ನು ವಂಚಿತನಾಗಿ ಮಾಡೋದು ಸರಿಯಲ್ಲ. ಅದು ನನ್ನ ಭಾವನೆ. ಇದರಲ್ಲಿ ಒಬ್ಬರಿಗೆ 1%ಗೆ ಬೇಕಾಗಿ ನೀವು 99% ಒಳ್ಳೆಯವರಿದ್ದಾರಲ್ಲ, ಅವರನ್ನು ಹೇಗೆ ವಂಚಿತನಾಗಿ ಮಾಡ್ತೀರಿ? ಆ 1% ಪತ್ತೆ ಹಚ್ಚಲಿ ಏನು ಮಾಡಬೇಕು, ಅದು ನಮ್ಮ ಕೆಲಸ. ಅದಕ್ಕಿಂತ ಮೀರೇನು ಮಾಡ್ತಾರೆ ಅಂತೇಳಿ ಮತ್ತೆ ಯಾವುದನ್ನು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಎಲ್ಲಿ ಏನು ಅಮೇರಿಕಾದಂಥ ಘಟನೆ ನಾವು ನೋಡಿದೆ, ಅಂಥಕ್ಕಿಂತಲೂ ಮೀರಿ ಆಗುವುದಂತ ಹೇಳಿದೆ. ಅದು ಈ ಬಡವರೆಯನ್ನು ಬಿಟ್ಟ ಅಥವಾ ಜನಸಾಮಾನ್ಯರಿಗೆ ಅಥವಾ ನಮ್ಮ ಬಡವರಿಗೆ ಮತ್ತು ಜನಸಾಮಾನ್ಯರಿಗೆ ಯಾರು ವಿಧಾನಸೌಧ ನೋಡಲಿಲ್ಲ ಅಥವಾ ಕಂಪೌಂಡ್ ಒಳಗೆ ಬರಲಿಲ್ಲ, ಅಂಥವ್ರು ಕಂಪೌಂಡ್ ಒಳಗೆ ಬಿಟ್ಟ ಕಾರಣ ಆಗುವಂಥ ವಿಚಾರ ಅಲ್ಲ. ಅಂಥದ್ದಾಗೋದು ಹಾಗೆ ಏನಾದರೂ ಅವ್ರು ಮಾಡ್ತಾರೆ. ಇದರಲ್ಲಿ ಅದು 1% ಅವರ ಹೆದರಿಕೆಯನ್ನು ಇಟ್ಟುಕೊಂಡು ಇನ್ನು 99%ನವರನ್ನು ನಾವು ಅದೇ ಗುಂಪಿಗೆ ಸೇರಿಸಿ ಅವರನ್ನು ನಾವು ಈ ರೀತಿ ಅವಕಾಶ ವಂಚಿತಗೊಳಿಸೋದು ಸರಿಯಲ್ಲ ನಮ್ಮ ಭಾವನೆ. ಈ 1% ಪತ್ತೆ ಹಚ್ಚಲಿಕ್ಕೆ ಪೊಲೀಸ್ ಇಲಾಖೆ ಇರುವಂಥದ್ದು. ಪೊಲೀಸ್ ಕೆಲಸ ಮತ್ತು ಪೊಲೀಸ್ ಟ್ರೈನಿಂಗ್, ಅವರಿಗೆ ದುಡ್ಡು ಕೊಡು, ಅವರಿಗೆ ಸಂಬಳ ಕೊಡು, ಇದಕ್ಕಾಗಿ ಏನೆಲ್ಲ ಟೆಕ್ನಾಲಜಿ ಅದು ಮಾಡಬೇಕು. ಸತ್ಪ್ರಜೆಗಳಿಗೆ 90% ಉತ್ತಮ ನಾಗರಿಕರಿಗೆ ವಿಶ್ವಾಸದಿಂದ ಎಲ್ಲ ಅವಕಾಶ ಮಾಡಿಕೊಡ್ಬೇಕೆಂದು ನನ್ನ ಭಾವನೆ ಇದರಲ್ಲಿ. ಸೊ ಅದು ಮೊನ್ನೆ ನಾವು ಮಾಡಿದ್ದೇವೆ, ಅದು ಯಶಸ್ವಿಯಾಗಿದೆ. ಎಲ್ಲರೂ ಕೂಡ ಬಂದು ನೋಡಿದ್ದಾರೆ. ಏನಾಗ್ತದೆ ಒಮ್ಮೆ ಬಂದು ನೋಡಿದರೆ, ಅಸೆಂಬ್ಲಿ ಒಳಗಡೆ ಬಂದು ಹೋದರೆ ಅವರನ್ನು ಬಂದು ಅಗೌರವ ಮಾಡಿದ್ದಾರೆ ಪೀಠಕ್ಕೆ. ಅಷ್ಟೊಂದು ಭಕ್ತಿ ಅವರು ಬರುವಾಗ, ಅಷ್ಟೇ ಅಸೆಂಬ್ಲಿಯವರೆಗೆ ಬರುವಾಗ ಅವ್ರಿಗೊಂದು ದೇಗುಲ, ಪ್ರಜಾಪ್ರಭುತ್ವ ದೇಗುಲ ಪ್ರವೇಶಿಸುವಂಥ ಒಂದು ವಿಚಾರ. ಅಷ್ಟೇ ಭಕ್ತಿಪೂರ್ವಕ ಬಂದು ಅಷ್ಟು 50-60 ಸಾವಿರ ಜನಸಾಮಾನ್ಯ ಒಂದೇ ದಿವಸ ಬಂದು ನೋಡಿ ಹೋಗಿದ್ದಾರೆ. ಏನಾದರೂ ಒಂದು ಬೆಂಚಿಗೆ ಡ್ಯಾನ್ಸ್ ಮಾಡಿದ್ದಾರೆ ಮಾರ್ಕ್? ಎಲ್ಲಿ ಅದೊಂದು ಡೆಸ್ಕ್ ಆ ಕಡೆ ಆಗಿದೆ? ಇಷ್ಟು 56 ಸಾವಿರ ಒಂದೇ ಅಸೆಂಬ್ಲಿ ಬಂದು ಹೋಗಿ ನೋಡುವಾಗ ಹಾನಿ ಮಾಡಿದ್ರು ಅವರು ಯಾರು? ಜವಾಬ್ದಾರಿ ಇದ್ದವರಲ್ಲ, ಯಾರೇ ಇರಲಿ. ಆದರೆ ಜನಸಾಮಾನ್ಯರ ಬಗ್ಗೆ ನಾವು ಅವರನ್ನು ಅತ್ಯಂತ ವಿಶ್ವಾಸ ನಾವು ಕಾಣಬೇಕು. ಮಿತ್ರ ನಾವು ನೋಡಿಕೊಂಡ ವಿಚಾರ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.